ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆದಂತಹ ನಮ್ಮ ಗಿಲ್ಲಿ ಅವರು ಮತ್ತು ಕಾವ್ಯ ಅವರ ಕ್ರೇಜ್ ಇನ್ನೂ ಮುಗ್ದೇ ಇಲ್ಲ ಗುರು. ಯಪ್ಪ ಯಪ್ಪ ಏನ್ ಕ್ರೇಜ್ ಅಲ್ಲ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆದ್ರೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರಿನ ಒಂದು ಕ್ರೇಜ್ ಇನ್ನೂ ಮುಗ್ದಿಲ್ಲಲ್ಲ ಗುರು. ಏನ್ ಗುರು ಇದು ಸೂಪರ್ ಕ್ರೇಜ್. ಇದು ಸುಮ್ನೆ ಏನೋ ಹೇಳ್ಬೇಕು ಅಂತಲ್ಲ, ಏನು ಮಂಡ್ಯದ ಮಳವಳ್ಳಿಯಲ್ಲಿ ಆಯ್ತಾ ನಮ್ಮ ಗಿಲ್ಲಿಯ ಒಂದು ಫೇವರೇಟ್ ಊರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗಿಲ್ಲಿ ಅವರ ವಿದ್ಯಾಭ್ಯಾಸ ಕೂಡ ಮಳವಳ್ಳಿಲಿ ಆಗಿದೆ ಅಂತ, ಹಾಗಾಗಿ ಗಿಲ್ಲಿ ಅವರ ತವರೂರು ಅಂತಾನೆ ಕರಿಬಹುದು. ಮಳವಳ್ಳಿಯಲ್ಲಿ ಒಂದು ಜ್ಯುವೆಲರಿ ಶಾಪ್ ಓಪನಿಂಗಿಗೆ ನಮ್ಮ ಗಿಲ್ಲಿ ಕಾವ್ಯ ಇನ್ವೈಟ್ ಮಾಡಿರ್ತಾರೆ. ಗಿಲ್ಲಿ ಕಾವ್ಯ ಅವರು ಇವತ್ತು ಒಂದೇ ಕಾರಲ್ಲಿ ಬರ್ತಾರೆ. ಒಂದೇ ಕಾರಲ್ಲಿ ಗಿಲ್ಲಿ ಕಾವ್ಯ ಬಂದ್ರೆ ಯಪ್ಪ ಏನ್ ಸೆಕ್ಯೂರಿಟಿ, ಜನ ಜಾತ್ರೆ ನೋಡೋಂಗ್ ಆಗ್ಬಿಡ್ತು. ಏನೋ ಹಬ್ಬ ಹರಿದಿನಗಳಲ್ಲಿ ತೇರು ಹಿಂಗೆಲ್ಲ ಅದ ಫುಲ್ ಜಾತ್ರೆ ಸೇರುತ್ತಲ್ಲ, ಆತರ ಜಾತ್ರೆ ತರ ಸೇರಿತ್ತು. ಜಾತ್ರೆ ತರ ಅದು ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರು ಸೇಮ್ ಕಲರ್ ಡ್ರೆಸ್ ಹಾಕೊಂಡಿದ್ರು. ಕಾವ್ಯ ಅವರಂತೂ ಮಲ್ಗೆ ಹೂವೆಲ್ಲ ಮುಟ್ಕೊಂಡು ತುಂಬಾ ಚೆನ್ನಾಗಿ ಟ್ರೆಡಿಷನ್ ಆಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ರು ಕಾವ್ಯ ಅವರು. ಮತ್ತು ಗಿಲ್ಲಿ ಮಾತ್ರ ಬಿಗ್ ಬಾಸಿಗೂ ಈಗ್ಲೂ ಕೂಡ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದಾನೆ. ನೋಡಕ್ಕಂತೂ ಲುಕ್ ವೈಸ್ ಗಿಲ್ಲಿ ದಿನದಿಂದ ದಿನಕ್ಕೆ ತುಂಬಾ ಸೂಪರ್ ಆಗ್ತದೆ. ನಿಜವಾಗ್ಲೂ ಗಿಲ್ಲಿ ನೀನೇನು ಮಾಡ್ತೀಯ ಗುರು, ನಿನ್ನಲ್ಲಿ ಏನೋ ಟ್ಯಾಲೆಂಟ್ ಇದೆ. ಗಿಲ್ಲಿ ಕಾವ್ಯ ಕಾರಿನಿಂದ ಕೈ ಹಿಡ್ಕೊಂಡು ಆಯ್ತಾ ಬರ್ತಿದ್ದಂಕನೆ ಅಲ್ಲಿದ್ದಂತಹ ಜನಗಳು, ಫ್ಯಾನ್ಸ್ಗಳು ಗಿಲ್ಲಿ ಗಿಲ್ಲಿ ಕಾವ್ಯ ಕಾವ್ಯ ಅಂತ ಕೂಗ್ತಾ ಇದ್ರು. ಅಷ್ಟು ಜನ, ಎಷ್ಟು ಜನ ಅಂದ್ರೆ ದೇವ್ರೆ ಆಯ್ತಾ. ಅಲ್ಲಿ ನೋಡೋರ್ಗೆನೆ ಇದು ಒಂದು ಜ್ಯುವೆಲರಿ ಶಾಪಿಗೆ ಈ ತರ ಕ್ರೌಡು. ನಾವು ನಿಜವಾಗ್ಲೂ ಕೂಡ ದೊಡ್ಡ ದೊಡ್ಡ ಜ್ಯುವೆಲರಿ ಇರ್ತಾವಲ್ಲ ಆಯ್ತಾ, ದೊಡ್ಡ ಬ್ರಾಂಡೆಡ್ ಜ್ಯುವೆಲರಿಗಳು ಓಪನಿಂಗಿಗೆ ದೊಡ್ಡವ್ರೀಗ ನಮ್ಮ ಶಿವಣ್ಣ ಅಂತವ್ರು, ತಮನ್ನ ಅಂತವ್ರು ಆಯ್ತಾ, ನಮ್ಮ KGF ಶ್ರೀನಿಧಿ ಅಂತವ್ರು ಆಯ್ತಾ, ಇಂಥವ್ರು ಬಂದಾಗ ಅಷ್ಟು ಕ್ರೌಡ್ ನೋಡ್ತೀವಿ ನಾವು. ಬಟ್ ಗಿಲ್ಲಿ ಕಾವ್ಯಗೆ ಮಳವಳ್ಳಿಯಲ್ಲಿ ಏನು ಜ್ಯುವೆಲರಿ ಶಾಪ್ ಓಪನಿಂಗಿಗೆ ಗಿಲ್ಲಿ ಕಾವ್ಯ ಅಂತ ಬರ್ತಾರೆ ಅಂತೇಳಿ ಒಂದು ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತಾ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಯ್ತು. ಅವತ್ತಿಂದನೇ ಫ್ಯಾನ್ಸ್ ಎಲ್ಲ ರೆಡಿ ಆಗಿದ್ರೇನಾ ಗುರು. ಹೆಂಗು ಇವತ್ ಭಾನುವಾರ ಕೆಲಸ ಕಾರ್ಯಗಳಿಗೆ ರಜಾ, ಹೆಂಗಾರಾಗ್ಲಿ ನಾವು ಮಳವಳ್ಳಿಲಿ ಹೋಗಿರ್ಬೇಕು, ಗಿಲ್ಲಿ ಕಾವ್ಯ ನೋಡ್ಬೇಕು ಅಂತ ಫುಲ್ ಫಿಕ್ಸ್ ಆಗಿದ್ರು ಅಂತ ಕಾಣತ್ತೆ ಫ್ಯಾನ್ಸ್. ಎಲ್ಲಾ ಫ್ಯಾನ್ಸ್ ಮಳವಳ್ಳಿಲೇ ಇದ್ರು ಅಂತ ಕಾಣತ್ತೆ. ನಿಜವಾಗ್ಲೂ ಒಂಥರ ಹಬ್ಬ ಮಾಡ್ದಂಗ್ ಮಾಡಿದ್ದಾರೆ. ಜಾತ್ರೆ. ಗಿಲ್ಲಿ ಕಾವ್ಯನ ಮಾತಾಡ್ಸಿದ್ದಾರೆ, ಫೋಟೋಗಳು ತೆಗೆಸ್ಕೊಂಡಿದ್ದಾರೆ, ಗಿಫ್ಟ್ಗಳು ಕೊಟ್ಟಿದ್ದಾರೆ, ಒಂಥರ ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಪೂರ್ತಿ ಅದೇ ಗಿಲ್ಲಿ ಕಾವ್ಯದ್ದು ಆ ಜ್ಯುವೆಲರಿ ಓಪನಿಂಗ್ ಹೋಗಿರೋ ಒಂದೊಂದು ಕ್ಲಿಪ್ಗಳು ಹಂಗೆ ಹೋಗ್ತಾ ಇದಾವೆ. ಏನ್ ಸ್ಕ್ರೋಲ್ ಮಾಡಿದ್ರೆ ಅದೇ ಬರ್ತಾ ಇದೆ, ಆಯ್ತಾ. ನಾನು ಆಕ್ಚುಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಬಟ್ ನನಗೆ ನೋಡ್ಬಿಟ್ಟಿದನ್ನ ಏನ್ ಗುರು ಈ ತರ ಜಾತ್ರೆ ಅನಿಸ್ಬಿಡ್ತು. ಹಂಗಾಗಿ ಓಕೆ ಒಂದು ವಿಡಿಯೋ ಮಾಡೋಣ. ಗಿಲ್ಲಿ ಕಾವ್ಯ ಆ ಕ್ರೇಜ್ ಏನಿದೆ ಅದು ನಿಜವಾಗ್ಲೂ ಕೂಡ ಅದೊಂಥರ ಬೇರೆ ಬಿಗ್ ಬಾಸ್ಗೆ ಅಂದ್ರೆ ಬೇರೆ ಸೀಸನ್ಗೆ ಹೋಲಿಸಿದ್ರೆ ಇವರಿಬ್ರು ಏನೋ ಡಿಫ್ರೆಂಟ್ ಅನ್ನೋ ರೀತಿ ನನಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಬೇರೆ ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಬಿಗ್ ಬಾಸ್ ಮುಗಿದು 1 ತಿಂಗಳು 2 ತಿಂಗಳು ಅಮ್ಮಮ್ಮ ಅಂದ್ರೆ ಒಂದು 3 ತಿಂಗಳು ಆಮೇಲೆ ಒಬ್ರು ಕಾಣಿಸಲ್ಲ ಕಣ್ಣಿಗೆ. ಬಟ್ ಗಿಲ್ಲಿ ಕಾವ್ಯದ ಹಂಗಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗಿದೆ, ಅಗ್ನಿ ಪರೀಕ್ಷೆ ಶೋ ನಡೀತಾ ಇದೆ ಆಯ್ತಾ. ಆದ್ರೂ ಕೂಡ ಗಿಲ್ಲಿ ಕಾವ್ಯದ ಅಷ್ಟು ಕ್ರೇಜ್. ಸೋಷಿಯಲ್ ಮೀಡಿಯಾದಲ್ಲಿ ಅದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇವತ್ತೇನ್ ಬರೀ ಮಳವಳ್ಳಿಗೆ ಬಂದಿದ್ರಂತೆ ಗಿಲ್ಲಿ ಕಾವ್ಯ, ನಾವು ಹೋಗಿದ್ದು ನಾವು ನೋಡುದು ಬರೀ ಇದೇ ಸುದ್ದಿ, ಎಲ್ಲೆಲ್ಲೂ ಇದೇ ಸುದ್ದಿ. ಅದೇ ನಾನು ಏನ್ ಹೇಳ್ತೀನಿ ಗೊತ್ತಾ, ಇನ್ನೊಂದು ವಿಷಯನ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಏನ್ ಗೊತ್ತಾ, ಜೆನ್ಯೂನ್ ಫ್ಯಾನ್ಸ್ ಇದಾರಲ್ವಾ, ಜೆನ್ಯೂನ್ ಆಗಿ ಫ್ಯಾನ್ಸ್ ಆಗಿರ್ತಾರೆ ನೋಡಿ, ಒಂಥರ ಹಾರ್ಟ್ಫುಲ್ ಆಗಿ ಫ್ಯಾನ್ಸ್ ಆಗಿರ್ತಾರೆ ನೋಡಿ. ಅವ್ರು ಯಾವತ್ತೂ ಹಂಗೇನೆ, ಯಾರನ್ನಾದ್ರೂ ಒಂದ್ಸರಿ ಒಪ್ಕೊಂಡ್ಬಿಟ್ರು ಅಂದ್ರೆ ಅವ್ರನ್ನ ಬಿಟ್ಕೊಡ ಮಾತೇ ಇಲ್ಲ. ನಿಜವಾಗ್ಲೂ ಗಿಲ್ಲಿ ಕಾವ್ಯ ಅವ್ರದ್ದು ಒಂಥರ ಹಂಗೆ ನಡೀತಾ ಇದೆ. ಅಂದ್ರೆ ಅವ್ರಿಗೆ ಆ ತರ ಫ್ಯಾನ್ಸ್ ಇದ್ದಾರೆ. ಅದು ಬೇರೆ ಈಗ ಪಳಾರ್ ಸಿನಿಮಾಗೆ ಯಾವಾಗ ಕಾವ್ಯ ಹೀರೋಯಿನ್ನು ಅಂತ ಗೊತ್ತಾಯ್ತು ಅವಾಗಿಂದ ಇನ್ನೂ ಟ್ರೆಂಡ್ ಜಾಸ್ತಿ ಆಗಿದೆ ಆಯ್ತಾ. ಪಳಾರ್ ಸಿನಿಮಾದಲ್ಲಿ 2 ಹೀರೋಯಿನ್ ಅಂತೆ, ಕಾವ್ಯ ಮತ್ತೆ ಇನ್ನೊಬ್ರು ಹೀರೋಯಿನ್ ಅಂತೆ. ಈಗ ಯಾವಾಗ ಪಳಾರ್ ಸಿನಿಮಾ ಮತ್ತು ಗಿಲ್ಲಿ ಕಾವ್ಯ ಹೀರೋಯಿನ್ ಅಂತ ಗೊತ್ತಾಯ್ತು, ಈಗ ಪಳಾರ್ ಸಿನಿಮಾದಲ್ಲಿ ಡಬಲ್ ಧಮಾಕ. ಕಾವ್ಯ ಗಿಲ್ಲಿ ಇಬ್ರು ಒಂದೇ ಸಿನಿಮಾದಲ್ಲಿ ಇರ್ತಾರೆ, ಇನ್ನು ಪ್ರಮೋಷನ್ ಬರನೇ ಇಲ್ಲ. ಅವ್ರ ಫ್ಯಾನ್ಸ್ ಪ್ರಮೋಷನ್ ಮಾಡ್ಬಿಡ್ತಾರೆ ಆಯ್ತಾ. KVM ಕಂಪ್ನಿ ಅವ್ರ ಪ್ರಮೋಷನ್ ಮಾಡೋದ್ ಬೇಡ, ಈ GK ಫ್ಯಾನ್ಸ್ ಯಾರಿದಾರಲ್ವಾ, ಕಾವ್ಯ ಗಿಲ್ಲಿ ಫ್ಯಾನ್ಸ್, ಅವರೇ ಪ್ರಮೋಷನ್ ಮಾಡಿ ಅವರೇ ಪಳಾರ್ ಸಿನಿಮಾನ ಹಿಟ್ ಮಾಡ್ತಾರೆ. ನಿಜವಾಗ್ಲೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಫಿನಾಲೆ ದಿನ ಬಿಗ್ ಬಾಸ್ ನಡೀತಿದ್ದಂತ ಸ್ಟುಡಿಯೋದ್ ಮುಂದೆ ಕಟ್ಔಟ್ ನಿಲ್ಲಿಸ್ತವ್ರು ಇವರು. ಅದು 5 ಕಿಲೋಮೀಟರ್ ಗಿಲ್ಲಿದು ಕಾವ್ಯದು ಕಟ್ಔಟ್.
ಇನ್ನು ಪಳಾರ್ ಸಿನಿಮಾ ಎಲ್ಲಾದ್ರೂ ರಿಲೀಸ್ ಆದ್ರೆ ಇನ್ನು ಮಂಡ್ಯದಲ್ಲಿ ಯಾವ್ಯಾವ ಥಿಯೇಟರ್ ಇದಾವೆ, ಬೆಂಗಳೂರಲ್ಲಿ ಯಾವ್ಯಾವ ಚಿತ್ರಮಂದಿರಗಳು ಇದಾವೆ, ಅವಳು ಎಲ್ಲಾ ಮುಂದೆ ಆ ಚಿತ್ರಮಂದಿರಗಳ ಮುಂದೆ ಎಲ್ಲ ಕಟ್ಟೋಟೆ ಫುಲ್ ರಾರಾಜಿಸ್ಬಿಡ್ತಾರೆ. ನಿಜವಾಗ್ಲೂ ಗ್ರೇಟ್. ನನಗೆ ಈ ತರ ಜೆನ್ಯೂನ್ ಫ್ಯಾನ್ಸ್ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಮಳವಳ್ಳಿಯಲ್ಲಿ ನಮ್ಮ ಗಿಲ್ಲಿ ಕಾವ್ಯ ಕ್ರೇಜು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಬಾಯ್.